ಇವತ್ತು ವಿಧಾನ ಪರಿಷತ್ನಲ್ಲಿ ವಿಧಾನಸಭೆಯಲ್ಲಿ ಏನು ಪ್ರೊಸೀಡಿಂಗ್ಸ್ ನಡೀತದೆ, ಬಿಸ್ನೆಸ್ ನಡೀತದೆ, ಅದಕ್ಕೆ ಸಂಬಂಧಪಟ್ಟ ಎವ್ರಿಥಿಂಗ್ ರೆಕಾರ್ಡ್ ಆಗ್ತದೆ. ಅಲ್ಲಿ ಪ್ರತಿಯೊಂದು ಮಾತು ರೆಕಾರ್ಡ್ ಆಗ್ತದೆ. ಈಗ ಸಭಾಪತಿಗಳಂತ ಹೊರಟ್ಟಿಯವ್ರು ಹೇಳಿದ್ದಾರೆ ಇದರ ಬಗ್ಗೆ. ಸಿ ಟಿ ರವಿ ಏನು ಮಾತಾಡಿದ್ರು, ಏನು ಹೇಳಿಕೆಗಳು ಕೊಟ್ಟರು, ಏನು ಶಬ್ದ ಪ್ರಯೋಗ ಮಾಡಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ರು, ಯಾವುದೂ ಇಲ್ಲಿ ದಾಖಲೆಯಲ್ಲಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ. ಮತ್ತು ಎಲ್ಲಿವರೆಗೆ ಹೇಳಿದ್ರು ಸಭಾಪತಿ, ಇದು ಮುಗಿದು ಹೋದಂಥ ಅಧ್ಯಾಯ ಅಂತ ಹೇಳ್ಬಿಟ್ಟು. ನನ್ನ ಕಡೆ ಯಾವುದೂ ಇಲ್ಲ ಈಗ ಸದ್ಯ. ಅದು ಯಾರೋ ಹಕ್ಕು ಚೀಟಿ ಕೊಟ್ಟಿದ್ದು ನನ್ನ ಕಡೆ ಬಂದಿಲ್ಲ, ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದು ನನ್ನ ಕಡೆ ಬಂದಿಲ್ಲ. ಮತ್ತು ಇನ್ನೊಂದು ನಾನು ಹೇಳ್ತೀನಿ, ನಾನು ಸ್ಪೀಕರ್ ಆಗಿ ಕೆಲಸ ಮಾಡಿದ್ದೀನಿ. ಯಾವುದೇ ರೀತಿ ಶಾಸಕರು, ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭೆ ಶಾಸಕರು ಇರ್ಬೋದು, ಬಿಸ್ನೆಸ್ ನಡೆದಾಗ, ಯಾವುದೋ ವಿಧಾನಮಂಡಲದ ಅಧಿವೇಶನ ನಡೆದಾಗ ಅವ್ರು ಯಾವುದೋ ಕೇಸಲ್ಲಿ ಅವ್ರು ಅರೆಸ್ಟ್ ಮಾಡುವಂತ ಇದ್ರೆ ಸ್ಪೀಕರ್ ಅವ್ರ ಪರ್ಮಿಷನ್ ತಗೊಂಡು ಅವ್ರು ಅರೆಸ್ಟ್ ಮಾಡ್ಬೇಕಾಗ್ತದೆ. ಇಲ್ಲಿ ಅಧಿವೇಶನ ನಡೀತಾ ಇದೆ, ಅವ್ರು ಪಾರ್ಟಿಸಿಪೇಟ್ ಮಾಡಿದ ಸಿ ಟಿ ರವಿ ಅವರು. ಈ ವಿಧಾನಮಂಡಲಕ್ಕೆ ಬಂದು, ಅದೇ ವಿಧಾನಸೌಧದಲ್ಲೇ ಬಂದು ನೀವು ಸಿ ಟಿ ರವಿಯವ್ರನ್ನ ಅರೆಸ್ಟ್ ಮಾಡ್ಕೊಂಡು ಎಡುತ್ತೋ ಹೋಗ್ತೀರಿ ಅಂತಂದ್ರೆ ಇದು ಕಂಪ್ಲೀಟ್ ವಿಧಾನಮಂಡಲದ ಒಂದು ವ್ಯವಸ್ಥೆಗೆ ಕಪ್ಪು ಚುಕ್ಕಿ ಅಂತ ಹೇಳ್ತೇನೆ ನಾನು. ಬಹಳ ದೊಡ್ಡ ಅಪರಾಧ ಮಾಡಿದ್ದಾರೆ. ಅದಕ್ಕೆ ಇದನ್ನ ಸಭಾಪತಿ ಅಂತ ಹೊರಟ್ಟಿಯವರು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಅವ್ರು ಹೇಳಿದಾರೆ ನಿನ್ನೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ತೇನೆ ಅಂತ ಹೇಳಿ. ಅದು ಗಂಭೀರವಾಗಿ ತೆಗೆದುಕೊಳ್ಬೇಕು. ಅಂದ್ರೆ ಎಲ್ಲ ವೈಲೇಷನ್, ಎಲ್ಲ ರೂಲ್ಸ್ ವೈಲೇಷನ್ ಮಾಡಿ ಇವತ್ತು ಅರೆಸ್ಟ್ ಮಾಡ್ತಾರಂತಂದ್ರೆ ಯಾರು ಒತ್ತಡ ಇದ್ರ ಮೇಲೆ ಇತ್ತು ನೀವು ಅರ್ಥ ಮಾಡ್ಬೋದು. ಇವತ್ತೇನು ಬೆಳಗಾವಿ ನಗರದಲ್ಲಿ ಕಾಂಗ್ರೆಸ್ಸಿನ 100 ವರ್ಷಗಳ ಒಂದು ಶತಮಾನೋತ್ಸವದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಾರ್ಟಿ ಇದನ್ನ ತನ್ನದೇ ಪಕ್ಷದ ಒಂದು ಕಾರ್ಯಕ್ರಮ ರೀತಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಮೂಲ ಉದ್ದೇಶ ಮತ್ತು ಎಲ್ಲ ಜನರ ಉದ್ದೇಶ ಇತ್ತು. ಹಿಂದೆ 100 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧಿವೇಶನಕ್ಕೆ ಬಂದಿದ್ದರು ಮತ್ತು ಅವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾಗಿ ಆ ಒಂದು ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ಮತ್ತು ಹಲವಾರು ದಿವಸಗಳ ಕಾಲ ಈ ಬೆಳಗಾವಿ ನಗರ ಇರ್ಬೋದು, ಅಕ್ಕಪಕ್ಕದ ನಗರಗಳಿರ್ಬೋದು, ನಿನ್ನೆ ಪತ್ರಿಕೆಯಲ್ಲಿ ಬಂದಿತ್ತು, ಹುಬ್ಳಿಗೂ ಅವ್ರು ಬಂದಿದ್ದರು. ಹುಬ್ಬಳ್ಳಿಯಲ್ಲಿ ಸಿದ್ದಾರೂಢರ ಒಂದು ನೇತೃತ್ವದಲ್ಲಿ ಅಲ್ಲಿ ಸಹಿತ ಸ್ವಾತಂತ್ರ್ಯದ ಹೋರಾಟದ ಸಲುವಾಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕಾರ್ಯಕ್ರಮ ಅಲ್ಲಿನೂ ಮಾಡಿದ್ರು ಇದೇ ಸಂದರ್ಭದಲ್ಲಿ. ಮತ್ತು ಇಲ್ಲಿ ಭಾಳಷ್ಟು ಕಡೆ ಅವರು ಪ್ರವಾಸ ಮಾಡಿದ್ದಾರೆ. ಭಾಳಷ್ಟು ರೀತಿಯಲ್ಲಿ ಜನರಲ್ಲಿ ಒಂದು ಸ್ವಾತಂತ್ರ್ಯ ಹೋರಾಟದ ಸಲುವಾಗಿ ಒಂದು ಜಾಗೃತಿ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾಯಿದ್ರು. 1924, ಇವತ್ತು 2024 ಕಾಂಗ್ರೆಸ್ ಪಾರ್ಟಿ ಅದು ಯಾವುದೇ ಪಾರ್ಟಿ